ಕಮಲ್ ಹಾಸನ್ ಕನ್ನಡಿಗರ ಬಳಿ ಕ್ಷಮೆಯನ್ನ ಕೇಳಬೇಕು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡಬೇಕು. ಇಲ್ಲ ಅಂದ್ರೆ ಕಮಲ್ ಹಾಸನ್ ಚಿತ್ರ ಬಿಡುಗಡೆಗೆ ನಾವು ಅವಕಾಶವನ್ನು ಕೊಡೋದಿಲ್ಲ, ಬಿಡೋದಿಲ್ಲ. ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಬಂದು ಕ್ಷಮೆ ಕೇಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ನಮ್ಮ ನಿರ್ಧಾರ ಅನ್ನೋದು ನಮ್ದು ಇದ್ದೇ ಇದೆ. ನಾವು ಏನ್ ಮಾಡ್ಬೇಕನ್ನೋದು ನಾವು ಚರ್ಚೆ ಮಾಡಬೇಕು. ನಮಗೆ ಏನು ಅಲ್ವಾ, ರಕ್ಷಣಾ ವೇದಿಕೆ ಅವರು ಸುಮ್ಗೆ ಆಗ್ತಾರ ಇಲ್ಲ. ಸಿನಿಮಾವನ್ನ ಯಾವುದೇ ಥಿಯೇಟರ್ ಅಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು. ಕನ್ನಡ ಹೋರಾಟಗಾರರು ಕನ್ನಡಿಗರ ಮಧ್ಯೆ ಆಟ ಆಡಬಾರದು. ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಧ್ಯ ಪ್ರವೇಶ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈಗ ಹೇಳಿದ್ದಾರೆ ಇಲ್ಲೇ ಬಂದು ಕ್ಷಮೆ ಕೇಳಬೇಕಂತ. ಇಲ್ಲಿ ಬಂದು ಕ್ಷಮೆ ಕೇಳದೆ ಹೋದ್ರೆ ಏನ್ ಮಾಡ್ತೀರಿ ನಿಮ್ ಕಡೆಯಿಂದ? ಸರ್ ಈಗ ನಾವು ಚರ್ಚೆನೆ ಮಾಡಿಲ್ಲ ಇನ್ನು. ಅವರು ನಮ್ಮ ರಕ್ಷಣಾ ವೇದಿಕೆ ಅವರು ನಮ್ಮನ್ನು ಹೇಳಿದ್ದಾರೆ, ಬಹಿರಂಗವಾಗಿ ಇಲ್ಲಿ ಚರ್ಚೆ ಇದು ಮಾಡಿ ಕ್ಷಮಾಪಣೆ ಕೇಳಲೇಬೇಕಂತ ಹೇಳಿದ್ದಾರೆ. ಅದನ್ನು ನಾವು ಅವ್ರಿಗೆ ಕೇಳಿಸೋಕೆ ಟ್ರೈ ಮಾಡ್ತೀವಿ, ಮಾತಾಡ್ತೀವಿ. ನಮ್ಮ ಸಭೆ ನಡೆಯುತ್ತೆ, ಅದ್ರಲ್ಲಿ ಚರ್ಚೆ ಆಗಿ ಏನ್ ತೀರ್ಮಾನ ತಗೊಳ್ಳೋದು ನಿಮ್ಗೆ ನಾಳೆ ತಿಳಿಸ್ತೀವಿ. ಖಂಡಿತ ಚರ್ಚೆ ಮಾಡಲೇಬೇಕಮ್ಮ. ಈಗ ನಾನು ಏಕಾಏಕಿ ಒಬ್ಬ ಇಲ್ಲಿ ಎಲ್ಲಾರ್ದು ಅಡಗಿದೆ. ಒಂದು ಥಿಯೇಟರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಏನಮ್ಮ ಖಂಡಿತ ನಾವು ಆಕ್ಷನ್ ತಗೊಳ್ತೀವಿ ಸರ್. ಆಗಲೇ ಅವ್ರ ಮಾತನ್ನು ಖಂಡಿಸಿದ್ವಿ 4 ನಿಮ್ಗೆ ಗೊತ್ತಿಲ್ಲ. ಕೆಲವು ಮೀಟಿಂಗೆಲ್ಲ ನನಗೆ ಫೋನ್ ಮಾಡಿದಾಗ ಹೇಳಿದ್ವಿ, ನೋಡು ಅವ್ರು ಮಾಡಿರೋದು ತಪ್ಪು, ಇತಿಹಾಸ ಗೊತ್ತಿಲ್ಲದೇನೆ ಮಾತಾಡಿದ್ದಾರೆ, ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅಂತ ಹೇಳಿದ್ವಿ. ಕರವೇ ಅವರ ಮನವಿ ಅಲ್ಲ, ಇಡೀ ಕರ್ನಾಟಕ ಜನತೆ. ಹೌದು, ಈಗ ಕರವೇ ಅವರ ಮನವಿ ಜೊತೆಗೆ ಜನತೆಯ ಮನವಿಗೆ ವಾಣಿಜ್ಯ ಮಂಡಳಿ ಸ್ಪಂದಿಸಬೇಕಿದೆ. ತಾವು ಕೂಡ ಅದಕ್ಕೆ ತಕ್ಕಂತೆ ಈಗ ಅವ್ರು ಕೇಳಿರುವಂತೆ ವಾಣಿಜ್ಯ ಮಂಡಳಿಯಲ್ಲೇ ಕ್ಷಮೆ ಕೇಳಬೇಕು ಅನ್ನೋದು ನಿಲುವನ್ನ ತೆಗೆದುಕೊಂಡ್ರು ಮಾತ್ರ ಸೂಕ್ತ. ನೀವು ಅದನ್ನ ಹೊರತುಪಡಿಸಿ ಅವರಿಗೆ ಒಂದು ಡಿಸ್ಕೌಂಟ್ ಕೊಡೋ ಕೆಲಸ ಸರ್ ಇಲ್ಲ. 4:15 ನಮ್ಗೆ ಕೆಲವು ಮೀಡಿಯಾದವ್ರು ಕೇಳಿದ್ರು. ವ್ಯಕ್ತಿ ಅವರು, ಅವ್ರ ಮೇಲೆ ಗೌರವ ಇದೆ, ಈ ತರ ಮಾತಾಡಿರೋದು ತಪ್ಪಂತಾನೆ ನಾವು ಖಂಡಿಸಿದ್ವಿ. ಆಗಿರ್ಬೇಕಾದ್ರೆ ನಾವು ಯಾಕೆ ಸಮರ್ಥನೆ ಮಾಡೋಕ್ಕಾಗುತ್ತೆ? ಇವತ್ತು ಇವ್ರು ಬಂದಿಲ್ಲ ಅಂದ್ರೂ ನಾವು ಸಭೆ ಸೇರ್ತಾ ಇದ್ವಿ. ಆಲ್ರೆಡಿ ಸಭೆನ ಕರೆದಿದ್ವಿ. ನಿನ್ನೆಲ್ಲ ಒಂದು ವಿವಾದ ಆಯಿತು. ಹಾಗಾಗಿ ನಮಗೂ ಒಂದು ಟೈಮ್ ಬೇಕಲ್ಲ. ಹಾಗೆ 6ನೇ ತಾರೀಕು ರಿಲೀಸ್ಗೆ ರೆಡಿ ಆಗ್ತಾ ಇದ್ದಾರೆ. 5ನೇ ತಾರೀಕು ಅದನ್ನ ನಾವೇನ್ ಮಾಡ್ಬೇಕನ್ನೋದು ನಾವು ಅಲ್ಲಿ ಚರ್ಚೆ ಮಾಡ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾವು ತಿಳಿಸ್ತೀವಿ. ಯಾವುದೇ ರೀತಿ ಸಮರ್ಥನೆ ಮಾಡೋದಿಲ್ಲ. ಅಧ್ಯಕ್ಷರೇ, ಶಿವಣ್ಣನ ಮುಂದೆನೆ ಹೇಳಿರೋದ್ರಿಂದಾಗಿ ಅವ್ರ ಮನೆಗೆ ಹೋಗಿ ಅಂದ್ರೆ ಅವ್ರ ಭೇಟಿ ಮಾಡಿ ಮಾತ್ರ ಚಾನ್ಸಸ್. ಸರ್ ಇಲ್ಲಿ ಮೊದಲು ಚರ್ಚೆ ಮಾಡಿ ಶಿವಣ್ಣ ಹತ್ರ ಹೋಗ್ಬೇಕಾ, ಮಾನ್ಯ ಸಿಎಂ ಸಾಹೇಬ್ರ ಹತ್ರ ಹೋಗ್ಬೇಕಾ, ಏನ್ ಮಾಡ್ಬೇಕನ್ನೋದು ನಾವು ಚರ್ಚೆ ಮಾಡ್ತೀವಿ ಸರ್. ಹೋಗ್ಲೇಬೇಕಾರೆ ಎಲ್ಲಿಗೆ ಬೇಕಾದ್ರೆ ಹೋಗ್ತೀವಿ. ಖಂಡಿತ ಥ್ಯಾಂಕ್ ಯು ಸರ್. ಕನ್ನಡಿಗರನ್ನ ಕ್ಷಮೆ ಕೇಳಬೇಕು ಕಮಲ್ ಹಾಸನ್. ಅಲ್ಲಿಯವರೆಗೂ ಅವರ ಸಿನಿಮಾಗಳನ್ನ ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಕಾವೇರಿ ವಿಚಾರವಾಗಿ ರಜನಿಕಾಂತ್ ಅವರು ಮಾತಾಡಿದ್ರು, ಅವರು ಕೂಡ ಕ್ಷಮೆ ಕೇಳಿದ್ರು. ಕಮಲ್ ಹಾಸನ್ ಕೂಡ ಈಗ ಕ್ಷಮೆಯನ್ನ ಕೇಳಬೇಕು. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡಕ್ ಹೋಗ್ಬಾರ್ದು. ಕಲಾವಿದರಂದ ಮೇಲೆ ಗೌರವ ಇದ್ದೇ ಇರುತ್ತೆ. ಕಮಲ್ ಹಾಸನ್ ಕನ್ನಡಿಗರ ಬಳಿ ಕ್ಷಮೆಯನ್ನ ಕೇಳಬೇಕು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರ ಬ್ಯಾನ್ ಮಾಡಬೇಕು. ಇಲ್ಲ ಅಂದ್ರೆ ಕಮಲ್ ಹಾಸನ್ ಚಿತ್ರ ಬಿಡುಗಡೆಗೆ ನಾವು ಅವಕಾಶವನ್ನು ಕೊಡೋದಿಲ್ಲ, ಬಿಡೋದಿಲ್ಲ. ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಬಂದು ಕ್ಷಮೆ ಕೇಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ನಮ್ಮ ನಿರ್ಧಾರ ಅನ್ನೋದು ನಮ್ದು ಇದ್ದೇ ಇದೆ. ನಾವು ಏನ್ ಮಾಡ್ಬೇಕನ್ನೋದು ನಾವು ಚರ್ಚೆ ಮಾಡಬೇಕು. ನಮಗೆ ಏನು ಅಲ್ವಾ,
ರಕ್ಷಣಾ ವೇದಿಕೆ ಅವರು ಸುಮ್ಗೆ ಆಗ್ತಾರಾ? ಇಲ್ಲ. ಸಿನಿಮಾವನ್ನ ಯಾವುದೇ ಥಿಯೇಟರ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಕನ್ನಡ ಹೋರಾಟಗಾರರು ಕನ್ನಡಿಗರ ಮಧ್ಯೆ ಆಟ ಆಡಬಾರದು. ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಧ್ಯಪ್ರವೇಶ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈಗ ಪ್ರವೀಣ್ ಹೇಳಿದ್ದಾರೆ ಇಲ್ಲೇ ಬಂದು ಕ್ಷಮೆ ಕೇಳಬೇಕು ಅಂತ. ಇಲ್ಲಿಗೆ ಬಂದು ಕ್ಷಮೆ ಕೇಳದೆ ಹೋದ್ರೆ ಏನ್ ಮಾಡ್ತೀರಿ ನಿಮ್ ಕಡೆಯಿಂದ? ಸರ್ ಈಗ ನಾವು ಚರ್ಚೆನೆ ಮಾಡಿಲ್ಲ ಇನ್ನು. ಅವರು ನಮ್ಮ ರಕ್ಷಣಾ ವೇದಿಕೆ ಅವರು ನಮ್ಮ ಹೇಳಿದ್ದಾರೆ, ಬಹಿರಂಗವಾಗಿ ಇಲ್ಲಿ ಚರ್ಚೆ ಇದು ಮಾಡಿ ಕ್ಷಮಾಪಣೆ ಕೇಳಲೇಬೇಕಂತ ಹೇಳಿದ್ದಾರೆ. ಅದನ್ನು ನಾವು ಅವ್ರಿಗೆ ಕೇಳಿಸೋಕೆ ಟ್ರೈ ಮಾಡ್ತೀವಿ, ಮಾತಾಡ್ತೀವಿ. ನಮ್ಮ ಸಭೆ ನಡೆಯುತ್ತೆ, ಅದ್ರಲ್ಲಿ ಚರ್ಚೆ ಆಗಿ ಏನ್ ತೀರ್ಮಾನ ತಗೊಳ್ಳೋದು ನಿಮ್ಗೆ ನಾಳೆ ತಿಳಿಸ್ತೀವಿ. ಖಂಡಿತ ಚರ್ಚೆ ಮಾಡಲೇಬೇಕಮ್ಮ. ಈಗ ನಾನು ಏಕಾಏಕಿ ಒಬ್ಬ ಇಲ್ಲಿ ಎಲ್ಲಾರ್ದು ಅಡಗಿದೆ. ಒಂದು ಥಿಯೇಟರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಏನಮ್ಮ ಖಂಡಿತ ನಾವು ಆಕ್ಷನ್ ತಗೊಂಡಿವಿ ಸರ್. ಆಗಲೇ ಅವ್ರ ಮಾತನ್ನು ಖಂಡಿಸಿದ್ವಿ 4 ಕೋರಲ್ಲೇ. ನಿಮ್ಗೆ ಗೊತ್ತಿಲ್ಲ, ಕೆಲವು ಮೀಟಿಂಗೆಲ್ಲ ನನಗೆ ಫೋನ್ ಮಾಡಿದಾಗ ಹೇಳಿದ್ವಿ, ನೋಡು ಅವ್ರು ಮಾಡಿರೋದು ತಪ್ಪು, ಇತಿಹಾಸ ಗೊತ್ತಿಲ್ಲದೇನೆ ಮಾತಾಡಿದ್ದಾರೆ, ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅಂತ ಹೇಳಿದ್ವಿ. ಕರವೇ ಅವರ ಮನವಿ ಅಲ್ಲ, ಇಡೀ ಕರ್ನಾಟಕ ಜನತೆ. ಹೌದು. ಈಗ ಕರವೇ ಅವರ ಮನವಿ ಜೊತೆಗೆ ಜನತೆಯ ಮನವಿಗೆ ವಾಣಿಜ್ಯ ಮಂಡಳಿ ಸ್ಪಂದಿಸಬೇಕಿದೆ. ತಾವು ಕೂಡ ಅದಕ್ಕೆ ತಕ್ಕಂತೆ ಈಗ ಅವ್ರು ಕೇಳಿರುವಂತೆ ವಾಣಿಜ್ಯ ಮಂಡಳಿಯಲ್ಲೇ ಕ್ಷಮೆ ಕೇಳಬೇಕು ಅನ್ನೋದು ನಿಲುವನ್ನ ತೆಗೆದುಕೊಂಡ್ರು ಮಾತ್ರ ಸೂಕ್ತ. ನೀವು ಅದನ್ನ ಹೊರತುಪಡಿಸಿ ಅವರಿಗೆ ಒಂದು ಡಿಸ್ಕೌಂಟ್ ಕೊಡೋ ಕೆಲಸ ಸರ್ ಇಲ್ಲ 4:15 ನಮ್ಗೆ ಕೆಲವು ಮೀಡಿಯಾದವ್ರು ಕೇಳಿದ್ರು. ವ್ಯಕ್ತಿ ಅವರು, ಅವ್ರ ಮೇಲೆ ಗೌರವ ಇದೆ, ಈ ತರ ಮಾತಾಡಿರೋದು ತಪ್ಪಂತಾನೆ ನಾವು ಖಂಡಿಸಿದ್ವಿ. ಆಗಿರ್ಬೇಕಾದ್ರೆ ನಾವು ಯಾಕೆ ಸಮರ್ಥನೆ ಮಾಡೋಕ್ಕಾಗುತ್ತೆ? ಇವತ್ತು ಇವ್ರು ಬಂದಿಲ್ಲ ಅಂದ್ರೂ ನಾವು ಸಭೆ ಸೇರ್ತಾ ಇದ್ವಿ. ಆಲ್ರೆಡಿ ಸಭೆನ ಕರೆದಿದ್ವಿ. ನಿನ್ನೆಲ್ಲ ಒಂದು ವಿವಾದ ಆಯಿತು. ಹಾಗಾಗಿ ನಮಗೂ ಒಂದು ಟೈಮ್ ಬೇಕಲ್ಲ. ಹಾಗೆ 6ನೇ ತಾರೀಕು ರಿಲೀಸ್ಗೆ ರೆಡಿ ಆಗ್ತಾ ಇದ್ದಾರೆ. 5ನೇ ತಾರೀಕು ಅದನ್ನ ನಾವೇನ್ ಮಾಡ್ಬೇಕನ್ನೋದು ನಾವು ನಾಳೆ ಚರ್ಚೆ ಮಾಡಿಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾವು ತಿಳಿಸ್ತೀವಿ. ಯಾವುದೇ ರೀತಿ ಸಮರ್ಥನೆ ಮಾಡೋದಿಲ್ಲ. ಅಧ್ಯಕ್ಷರೇ, ಶಿವಣ್ಣನ ಮುಂದೆನೇ ಹೇಳಿರೋದ್ರಿಂದಾಗಿ ಅವ್ರ ಮನೆಗೆ ಹೋಗಿ ಅಂದ್ರೆ ಅವ್ರನ್ನ ಭೇಟಿ ಮಾಡಿ ಮಾತ್ರ ಸರ್, ಇಲ್ಲಿ ಮೊದಲು ಚರ್ಚೆ ಮಾಡಿ ಶಿವಣ್ಣ ಹತ್ರ ಹೋಗ್ಬೇಕಾ, ಮಾನ್ಯ ಸಿಎಂ ಸಾಹೇಬ್ರ ಹತ್ರ ಹೋಗ್ಬೇಕಾ, ಏನ್ ಮಾಡ್ಬೇಕು ಅನ್ನೋದು ನಾವು ಚರ್ಚೆ ಮಾಡ್ತೀವಿ ಸರ್. ಹೋಗ್ಲೇಬೇಕಾರೆ ಎಲ್ಲಿಗೆ ಬೇಕಾದ್ರೆ ಹೋಗ್ತೀವಿ. ಖಂಡಿತ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನ್ನಡಿಗರನ್ನ ಕ್ಷಮೆ ಕೇಳಬೇಕು ಕಮಲ್ ಹಾಸನ್. ಅಲ್ಲಿಯವರೆಗೂ ಅವರ ಸಿನಿಮಾಗಳನ್ನ ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಕಾವೇರಿ ವಿಚಾರವಾಗಿ ರಜನಿಕಾಂತ್ ಅವರು ಮಾತಾಡಿದ್ರು, ಅವರು ಕೂಡ ಕ್ಷಮೆ ಕೇಳಿದ್ರು. ಕಮಲ್ ಹಾಸನ್ ಕೂಡ ಈಗ ಕ್ಷಮೆಯನ್ನ ಕೇಳಬೇಕು. ಇತಿಹಾಸ ಗೊತ್ತಿಲ್ಲ ಅಂತಂದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡಕ್ ಹೋಗ್ಬಾರ್ದು. ಕಲಾವಿದರಂದ ಮೇಲೆ ಗೌರವ ಇದ್ದೇ ಇರುತ್ತೆ.